ಹಾಯ್ ಅಮ್ಮ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ನಾನಿವತ್ತು ಉಳಿದಿರೋ ಅನ್ನದಲ್ಲಿ ಹೇಗೆ ಮೊಸರನ್ನ ಮಾಡೋದು ಅಂದರೆ ಒಗ್ಗರಣೆ ಹಾಕಿ ಹೇಗೆ ಮೊಸರನ್ನ ಮಾಡೋದು ಅಂತ ಮಾಡಬೇಕು. 2 ಟೇಬಲ್ ಸ್ಪೂನು ಆಯಿಲ್ ಹಾಕಬೇಕು. ಓಕೆ. ಆಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಬೇಕು. ಕಡಲೆಬೇಳೆ ಹಾಕಬೇಕು. ಎಲ್ಲ ಫ್ರೈ ಮಾಡಬೇಕು. ಸಣ್ಣ ಉರಿಲಿ ಫ್ರೈ ಮಾಡಬೇಕಲ್ವಾ? ಇವಾಗ ಈರುಳ್ಳಿ ಹಾಕಬೇಕು. ಓಕೆ. ಇದು ಇವಾಗ ಫ್ರೈ ಆಗಬೇಕು. ಇವಾಗ ಉರಿ ಸ್ವಲ್ಪ ಜೋರು ಮಾಡಬೇಕು. ಕಾಡಿದೆ ಈ ಒಂದು ಸೈಡಲ್ಲಿ ಇದು ಮಧ್ಯ ಥರ ಮಾಡಬೇಕು. ಇದು ಬೇಕಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕಬೇಕು. ಅಂದಾಜು ಎಷ್ಟು ಮೊಸರು ಹಾಕ್ತೀರಾ ಅದಕ್ಕೆ? ಇದಕ್ಕೆ ಒಂದು ಬಟ್ಲು, ಈ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಹಾಕಿದರೆ ಆಯಿತು. ಇದಕ್ಕೀಗ ರೈಸ್ ಹಾಕಬೇಕು. ಓಕೆ. ಅಂದರೆ ಫಸ್ಟ್ ರೈಸ್ ಹಾಕೊಳ್ತೀರಾ? ಫಸ್ಟ್ ರೈಸ್ ಹಾಕಿ ಇವಾಗ ಇದಕ್ಕೆ ಮಜ್ಜಿಗೆ ಮಾಡಿರೋದು ಹಾಕಬೇಕು. ಬ್ಯಾಚುಲರ್ಸ್ ಎಲ್ಲ ಏನು ಅರ್ಜೆಂಟಾಗಿ ಏನು ಮಾಡೋದು, ಇವಾಗ ಏನಪ್ಪ ಮಾಡಲಿ ಸಾಂಬಾರನ್ನ ಅಂತಾರಲ್ಲ, ಅಂಥವ್ರಿಗೆ ಚೆನ್ನಾಗಿರುತ್ತೆ. ಈಗ ಸಮ್ಮರ್ ವೆದರ್ಗೂ ಚೆನ್ನಾಗಿದೆ. ಈಗ ಒಂದೇ ಥರ ಮೊಸರನ್ನ ತಿಂದು ತಿಂದು ಬೇಜಾರಾಗಿರೋರಿಗೆ ಒಗ್ಗರಣೆ ಮೊಸರನ್ನ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ. ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಇವಾಗ ಇದನ್ನು ಬಿಸಿ ಆಡೋಕೆ ಬಿಡಬೇಕು. ಇವಾಗ ಇದು ಈ ಥರ ಕುದಿಯುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಸಮ್ಮರಿಗಾಗಿದ್ರೆ ಒಳ್ಳೆ ತಂಪಾದ ಮೊಸರನ್ನ, ಸ್ವಲ್ಪ ಬಿಸಿ ಇರುತ್ತೆ. ಅದು ಅರ್ಜೆಂಟಲ್ಲಿ ಬ್ಯಾಚುಲರ್ಸ್ ಏನು ಮಾಡಬೇಕಪ್ಪ, ಇವಾಗ ರೈಸ್ ಇದೆ, ಸಾಂಬಾರಿಲ್ಲ, ಮತ್ತು ಹಸಿ ಮೊಸರನ್ನ ತಿನ್ನೋದಕ್ಕೆ ಸ್ವಲ್ಪ ಆಗಲ್ಲ ಅಂದಾಗ ಮಾಡಬೇಕು. ನೋಡಿ ಫ್ರೆಂಡ್, ಇವಾಗ ರುಚಿಕರವಾದ ಮೊಸರನ್ನ, ಒಗ್ಗರಣೆ ಮೊಸರನ್ನ, ಹಸಿ ಮೊಸರನ್ನ, ಇದು ಒಗ್ಗರಣೆ ಮೊಸರನ್ನ. ಸಾಂಬಾರು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ಅರ್ಜೆಂಟಲ್ಲಿ ಮಾಡೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ. ಮಾಡಿ ತಿನ್ನಿ.